ಬಂಧುಗಳೇ, ಇಂದಿನ ಒಂದು ವಿಷಯ ಅಂದರೆ ನಾವು ಸತ್ಸಂಗದ ಕುರಿತಾಗಿ ಕೆಲವು ವಿಚಾರಗಳನ್ನು ಮಾಡೋಣ. ಸತ್ಸಂಗದ ಫಲ ಏನು, ಅದು ಯಥಾಕಾಲ ನಮಗೆ ಬೇಕಾಗಿದೆ, ಅದನ್ನು ಹೇಗೆ ಗಳಿಸ್ಕೊಳ್ಬೋದು ಇತ್ಯಾದಿ ವಿಷಯಗಳನ್ನು ನನ್ನ ಜ್ಞಾನದ ಪರಿಮಿತಿಯಲ್ಲಿ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಮನುಷ್ಯ ಮೂಲತಃ ಸಂಘಜೀವಿ. ಆ ಸಂಘಜೀವಿಯ ಸಮಯದಲ್ಲಿ ಅವನು ಹತ್ತಾರು ಥರದ ಜನರ ಜೊತೆಯಲ್ಲಿ ಸಂಪರ್ಕಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಅದು ಒಳ್ಳೆಯ ಸಂಘಗಳು ಇರ್ಬೋದು ಅಥವಾ ದುಸ್ಸಂಘಗಳು ಇರ್ಬೋದು. ಸತ್ಸಂಗದಲ್ಲಿ ಅವನು ಸೇರಿದ್ರೆ ಅವನ ಮನಸ್ಸು ಶುದ್ಧವಾಗಿರುತ್ತೆ, ಅವನ ಮುಂದೆ ಅವನ ವ್ಯಕ್ತಿತ್ವ ಬೆಳೆಯುತ್ತೆ, ಅವನ ಗುಣನಡತೆಗಳು, ಆಚಾರ ವಿಚಾರಗಳು ಸಂಘಟನೆಯನ್ನು ಕೊಟ್ಟಿರುತ್ತೆ. ಅದೇ ಅವನು ದುಸ್ಸಂಗ ಜೊತೆಯಲ್ಲಿ ಸೇರಿದ್ರೆ ಅವನ ಆ ಒಂದು ಆಚಾರ ವಿಚಾರಗಳು ಇತ್ಯಾದಿಗಳೆಲ್ಲ ಉತ್ತಮತೆಗೆ ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಹಾಗಾಗಿಯೇ ಸತ್ಸಂಗಕ್ಕೆ ಬಹಳ ಒಂದು ಮಹತ್ವ ಇದೆ. ಈ ಸತ್ಸಂಗದ ವಿಚಾರ ಪರಿಕಲ್ಪನೆ ಕೇವಲ ಇಂದಿನ ಯುಗಕ್ಕೆ ಮಾತ್ರ ಅಲ್ಲ, ಅದು ಬಹು ಹಿಂದಿನಿಂದಲೂ ಕೂಡ ಆ ಒಂದು ಪರಿಕಲ್ಪನೆ ನಮ್ಮ ಜನತೆಯಲ್ಲಿ ಸಮಾಜದಲ್ಲಿ ಮೂಡಿಬಂದಿದೆ. ಇದರಿಗೆ ಒಂದು ಸಣ್ಣ ಒಂದು ಕಥೆಯ ರೂಪದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಬಹಳ ಒಂದು ಪುರಾಣ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇರ್ಬೋದು ಅಥವಾ ಒಂದು ಪರಿಕಲ್ಪನೆ ಇರ್ಬೋದು. ಆದರೆ ಅದರ ಮೂಲ ಉದ್ದೇಶ ಸತ್ಸಂಗದ ಪ್ರಯೋಜನ ಯಾವ ಥರ ಇದೆ ಅನ್ನತಕ್ಕಂಥದ್ದು ನಮಗೆ ಗೋಚರಿಸುತ್ತದೆ. ಅದೊಂದು ದಿನ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ವಿರಾಜಮಾನ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮರ್ಷಿಗಳಾದ ಅವರ ಮಾನಸಪುತ್ರರಾದ ನಾರದ ಮಹರ್ಷಿಗಳು ಮತ್ತು ಪರ್ವತ ಮುನಿಗಳು ಅಲ್ಲಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಜಿಜ್ಞಾಸೆ ಆಗುತ್ತೆ. ಅವರು ನಾರದರು ಕೇಳ್ತಾರೆ, ಸ್ವಾಮಿ, ಸತ್ಸಂಗದಿಂದ ಏನು ಫಲ ಇದೆ? ಸತ್ಸಂಗ ಸಾಧುಗಳ ದರ್ಶನ ಮಾತ್ರ ನಮಗೆ ಸತ್ಸಂಗ ದೊರೆಯಿತು, ಅಥವಾ ಆ ಸಾಧುಗಳು ಹೇಳಿದ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ಅದರ ಪ್ರಯೋಜನ ನಮಗೆ ಸಿಗುತ್ತೋ? ಇದರ ಬಗ್ಗೆ ನನಗೆ ಜಿಜ್ಞಾಸೆ ಇದೆ ಅಂತ ಕೇಳ್ತಾರೆ. ಆಗ ಶ್ರೀಮನ್ನಾರಾಯಣ, ನಾರದ, ನಿನಗೆ ಇಂಥ ಒಂದು ಸಂದೇಹ ಬರಬಾರದಿತ್ತು, ಆದರೆ ಸಂದೇಹ ಬಂದಿದೆ. ಸಾಧುಗಳ ದರ್ಶನದಿಂದ ನಿನಗೆ ಎಷ್ಟು ಪ್ರಯೋಜನ ಇದೆ ಅನ್ನತಕ್ಕಂಥ ವಿಷಯವನ್ನು ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡು, ಕಾಶಿ ಪಟ್ಟಣದಕ್ಕೆ ನೀನು ಹೋಗು. ಕಾಶಿ ಪಟ್ಟಣದಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಅರಳಿ ಮರ ಇದೆ. ಆ ಅರಳಿ ಮರದ ಕೆಳಗಡೆ ಒಂದು ಸಗಣಿ ಹುಳು, ಅದು ಸಗಣಿಯನ್ನು ಉಂಡೆ ಮಾಡಿ ಹಿಮ್ಮುಖವಾಗಿ ಚಲಿಸ್ತಾ ಇರುತ್ತೆ. ನೀನು ಅಲ್ಲಿಗೆ ಹೋಗಿ ಆ ಸಗಣಿ ಹುಳವನ್ನು ಕೇಳಬೇಕು. ಸಗಣಿ ಹುಳವೇ, ಸಾಧು ಅವರ ಒಂದು ದರ್ಶನ ಭಾಗದಿಂದ ಏನು ಪ್ರಯೋಜನ ಇದೆ ನೀನು ಹೇಳೋದು ಕೇಳಬೇಕು. ಹಾಗೆ ನಾರದ ಮಹರ್ಷಿಗೆ ಆಶ್ಚರ್ಯ ಆಗುತ್ತೆ. ಏನು, ನಾನು ಹೋಗಿ ಒಬ್ಬ ಸಾಧುವಿನ ದರ್ಶನದಿಂದ ನಮಗೆ ಏನು ಪ್ರಯೋಜನ ಇದೆ ಅಂತ ಸಗಣಿಗಳನ್ನು ಕೇಳಬೇಕೆ ಮನಸ್ಸಲ್ಲಿ ಒಂದು ಅನುಮಾನ ಬರುತ್ತೆ. ಹಾಗೆ ಶ್ರೀಮನ್ನಾರಾಯಣ ಹೇಳ್ತಾರೆ, ನಾರದ, ನೀನು ಮನಸ್ಸಿಗೆ ಏನು ಥರದ ಅನುಮಾನ ಇಟ್ಕೊಳ್ಬೇಡ, ಯಾವ ಸಂದೇಹ ಬೇಡ, ನೀನು ಅಲ್ಲಿಗೆ ಹೋಗಿ ಆ ಸಗಣಿಗಳನ್ನು ಕೇಳು ನೀನು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾರದ ಕಾಶಿ ಪಟ್ಟಣಕ್ಕೆ ಬಂದು ಆ ದೇವಸ್ಥಾನದ ಬಳಿ ಬಂದಾಗ ಆ ಅರಳಿ ಮರದ ಕೆಳಗಡೆ ಒಂದು ಸಗಣಿಗಳು ಸಗಣಿಯನ್ನು ಉಂಡೆ ಮಾಡಿ ಅದನ್ನು ತನ್ನ ಕಾಲುಗಳಿಂದ ಕೈಗಳಿಂದ ಹಿಮ್ಮುಖವಾಗಿ ಚಲಿಸ್ತಾ ಇರ್ತದೆ, ಅದನ್ನು ಉರುಳಿಸ್ಕೊಂಡು ಚಲಿಸ್ತಾ ಇರ್ತದೆ. ಆ ಗುಡಿಯ ಪಕ್ಕದಲ್ಲಿ ಬಂದು ನಿಂತು ಹೇಳ್ತಾನೆ, ಒಬ್ಬ ಸಜ್ಜನ ಸಾಧುವಿನ ದರ್ಶನದಿಂದ ಏನು ಪ್ರಯೋಜನ ಇದೆ ಅಂತ ಕೇಳ್ತಾನೆ. ಆ ನಾರದ ಮಾತಿಗೆ ಆ ಸಗಣಿಗಳು ಒಂದು ಸಲ ಹಾಗೆ ನಿಂತು ಇವರ ಕಡೆ ನೋಡಿ ಹಾಗೆ ಪ್ರಾಣ ಬಿಟ್ಟುಬಿಡುತ್ತೆ. ನಾರದರಿಗೆ ಆಶ್ಚರ್ಯ ಆಗುತ್ತೆ. ಇದೇನು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲ, ಆದರೆ ಅವಳು ಪ್ರಾಣ ಬಿಟ್ಟಲ್ಲ ಅಂತ ಹೇಳಿ ಓಡೋಗ್ತಾರೆ. ಅಲ್ಲಿಗೆ ವೈಕುಂಠಕ್ಕೆ ಶ್ರೀಮನ್ನಾರಾಯಣ ಹೋಗಿ, ಸ್ವಾಮಿ, ತಾವು ಕೇಳಿದ ರೀತಿಯಲ್ಲಿ ನಾನು ಆ ಸಗಣಿಗಳನ್ನು ಕೇಳಿದೆ, ಆದರೆ ಅದು ನಿರುತ್ತರವಾಗಿ ಪ್ರಾಣವನ್ನು ಬಿಟ್ಟು ಅಂತ. ನಾರದ, ನೀನೇನು ಬೇಸರ ಮಾಡ್ಕೋಬೇಡ, ಈಗ ಮತ್ತೆ ಅದೇ ಕಾಶಿ ಪಟ್ಟಣಕ್ಕೆ ಹೋಗು. ಅಲ್ಲಿ ಒಂದು ಮರದ ಮೇಲೆ ಒಂದು ಗಿಳಿ ಅದು ಮರಿ ಹಾಕಿರುತ್ತೆ, ಆ ಕಿಶೋರ ಮರಿ, ಅದನ್ನು ನೀನು ಹೋಗಿ ಕೇಳು. ಸಾಧುವಿನ ದರ್ಶನದಿಂದ ಏನು ಪ್ರಯೋಜನ ಇದೆ ಅಂತ ನೀನು ಅವ್ರು ಕೇಳಬೇಕು. ಸರಿ, ನಾರದ ಮತ್ತು ಮರು ಮಾತಾಡಿದ್ರೆ ಅದೇ ಕಾಶಿ ಪಟ್ಟಣಕ್ಕೆ ಬಂದು ನೋಡ್ತಾನೆ. ಅದೇ ತಾನೇ ಒಂದು ಗಿಳಿ, ಒಂದು ಕಿಶೋರ ಗಿಳಿಗೆ ಜನ್ಮ ಕೊಟ್ಟಿರುತ್ತೆ. ಅದರ ಪಕ್ಕದಲ್ಲಿ ಹೋಗಿ ನಿಂತು ನಾರದ ಮಹರ್ಷಿ ಕೇಳ್ತಾರೆ, ಸಾಧುವಿನ ಗಂಧದಿಂದ ಏನು ಪ್ರಯೋಜನ? ಹಾಗೆ ಕೇಳಿದ ತಕ್ಷಣವೇ ಆ ಗಿಳಿಮರಿ ಇವರ ಕಡೆ ನೋಡಿ ಚಿಟ್ಟನೆ ಸೀರಿ ಪ್ರಾಣ ಬಿಡುತ್ತೆ. ಇವರಿಗೆ ಆಶ್ಚರ್ಯ ಆಗುತ್ತೆ. ನಾರದ ಮತ್ತೆ ವೈಕುಂಠಕ್ಕೆ ಓಡ್ತಾರೆ. ಹೋಗಿ ಶ್ರೀಮನ್ನಾರಾಯಣನ ಕೇಳ್ತಾರೆ, ಸ್ವಾಮಿ, ಹೀಗಾಯ್ತು ಕತೆ, ಏನು ಮಾಡ್ಬೋದು? ನೀನೇನು ಚಿಂತೆ ಮಾಡಬೇಡ, ಈಗ ಅದೇ ಕಾಶಿ ಪಟ್ಟಣಕ್ಕೆ ಹೋಗು. ಅಲ್ಲಿ ಈಗ ತನ್ನ ಬ್ರಾಹ್ಮಣನ ಮನೆಯಲ್ಲಿ ಒಂದು ಗೋವು ಒಂದು ಕರುವಿಗೆ ಜಪ ಕೊಟ್ಟಿರುತ್ತೆ. ನೀನು ಆ ಕರುವನ್ನು ಹೋಗಿ ಕೇಳು. ಒಬ್ಬ ಸತ್ಪುರುಷನ ಸಾಧುವಿನ ಸಂದರ್ಶನದಿಂದ ಏನು ಪ್ರಯೋಜನ ಕೇಳು ಅಂತ ಹೇಳ್ತಾರೆ. ನಾರದರಿಗೂ ಮನಸ್ಸಿನ ಉತ್ತರ ಅಳುಕು.
ನಾನಲ್ಲಿ ಹೋಗಿ ಕೇಳೋದು, ಅದೇ ರೀತಿಯಲ್ಲಿ ಗಿಳಿಗಾದ ರೀತಿಯಲ್ಲಿ ಆ ಕರುವಿನ ಪ್ರಾಣ ಬಿಡೋದು, ಆಮೇಲೆ ಆ ಬ್ರಾಹ್ಮಣ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಇತ್ಯಾದಿ ಒಂದಷ್ಟು ಸಂದೇಹ ಬರುತ್ತೆ. ಆಗ ಶ್ರೀಮನ್ನಾರಾಯಣ ಹೇಳ್ತಾರೆ, ನೀನು ಯೋಚನೆ ಮಾಡಬೇಡ, ನಿನ್ನಲ್ಲಿ ಹೋಗಿ ಕೇಳು ಅಂತೇಳಿ. ಅದೇ ರೀತಿಯಲ್ಲಿ ಮತ್ತೆ ಕಾಶಿ ಪಟ್ಟಣಕ್ಕೆ ಬಂದ ನಾರದ ತಾನೇ ಕರು ಹಾಕಿದಂಥ ಆ ಗೋವಿನ ಬಳಿ ಬಂದು ಆ ಕರುವನ್ನು ಕೇಳ್ತಾರೆ. ಸಾಧುವಿನ ದರ್ಶನದಲ್ಲಿ ಏನು ಪ್ರಯೋಜನ ಇದೆ ಅಂತ. ಆ ಕರು ನಾರದರ ಕಡೆ ಒಂದು ಸಲ ದಿಟ್ಟಿಸಿ ನೋಡಿ ಅಂಬಾ ಎಂದು ಕೂಗಿ ಪ್ರಾಣ ಬಿಡುತ್ತೆ. ನಾರದರ ತಕ್ಷಣ ಮತ್ತೆ ಅಲ್ಲಿ ನಿಲ್ಲದೆ ಪುನಃ ಕೈಲಾಸಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋಗ್ತಾರೆ. ಶ್ರೀಮನ್ನಾರಾಯಣನಿಗೆ ಹೇಳ್ತಾರೆ ಈ ಥರ ಆಯ್ತು ಅಂತೇಳಿ. ಮತ್ತೆ ಶ್ರೀಮನ್ನಾರಾಯಣ ಹೇಳ್ತಾರೆ, ನಾರದ, ಈಗ ನೀನು ಅದೇ ಕಾಶಿ ಪಟ್ಟಂತ ಕಾಶಿ ರಾಜನ ಬಳಿಗೆ ಹೋಗು. ಆ ಕಾಶಿ ರಾಜನಿಗೆ ಒಬ್ಬ ಮಗ ಹುಟ್ಟಾನೆ. ನೀನು ಅವನ ಬಳಿ ಹೋಗಿ ಈ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತೇಳಿ. ನಾರದನಿಗೋ ಏನೋ ಒಂಥರದಲ್ಲಿ ಅಳುಕು, ಅದು ನಾನು ಅರಮನೆಗೆ ಹೋಗಿ ಕೇಳುವಂಥದ್ದು. ಅಕಸ್ಮಾತ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಪ್ರಾಣಕ್ಕೆ ಕೂತು ಬರುತ್ತಲ್ಲ ಅಂತ ಯೋಚನೆ ಆಗುತ್ತೆ. ಆದರೆ ಶ್ರೀಮನ್ನಾರಾಯಣ ಹೇಳ್ತಾರೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡ, ನೀನಲ್ಲಿ ಹೋಗುತ್ತೆ. ಅದೇ ಥರ ಶ್ರೀಮನ್ನಾರಾಯಣನ ಆಜ್ಞೆಯ ಪ್ರಕಾರ ಕಾಶಿರಾಜನ ಅರಮನೆಗೆ ನಾರದ ಮಾಸ್ಟರ್ ಬರ್ತಾರೆ. ಅಲ್ಲಿ ತಾನೇ ಒಂದು ಶಿಶುವಿಗೆ ಮಹಾರಾಣಿ ಜನ್ಮ ಕೊಟ್ಟಿರ್ತಾಳೆ. ನಾರದರು ಬಂದ ಸಂತೋಷಕ್ಕೆ ಅವರಿಗೆ ಏನೇ ಇಲ್ಲ, ಅಷ್ಟೊಂದು ಸಂತೋಷ ಆಗಿರುತ್ತೆ. ಅವರು ಬಂಗಾರ ಐವಾರದಲ್ಲಿ ಆ ಮಗುವನ್ನು ತಂದು ನಾರದ ಮಾಸ್ಟರ್ಗೆ ಮತ್ತು ವಿದ್ಯಾ ದರ್ಶನಕ್ಕೆ ಎಡೆ ಮಾಡಿಕೊಡ್ತಾರೆ. ಆ ಒಂದು ಸಂದರ್ಭ ನೋಡಿಕೊಂಡು ನಾರದ ಮಾಸ್ಟರು ಹೇಳ್ತಾರೆ, ಸಾವಿನ ಸತ್ಯನ ಸಂಪರ್ಕದಿಂದ ದಶದಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ. ಆಗ ಆ ರಾಜಕುಮಾರ ಆ ಶಿಶು ಹೇಳುತ್ತೆ, ಸ್ವಾಮಿ, ಕಾಲಗಳ ಗತದಿಂದ ಅತ್ಯಮೋಘವಾದಂಥ ಪ್ರಯೋಜನಿದೆ. ನಾನು ಮೊದಲ ಜನ್ಮದಲ್ಲಿ ಒಂದು ಸತಿಗಳಾಗಿದ್ದೆ. ಆಗ ಅಲ್ಲಿಗೆ ನೀವು ಬಂದರೆ ನಿಮ್ಮ ಒಂದು ದಿವ್ಯ ದರ್ಶನ ನನಗಾಯಿತು. ಆ ದಿವ್ಯ ದರ್ಶನದಿಂದ ಮತ್ತೆ ನಾನು ಒಂದು ಕಿಶೋರ ಹಿಂದೆ ಹೋಗಿದ್ದೆ. ಅಲ್ಲೂ ಬಂದ ನಿಮ್ಮ ದರ್ಶನದಿಂದ ನನಗೆ ಮತ್ತೆ ಒಂದು ಕೋವಿನಲ್ಲಿ ಜನ್ಮ ಪಡೆಯುವಂಥ ಅವಕಾಶ ಆಯಿತು. ಆ ಗೋವಿನ ಶ್ರೇಷ್ಠವಾದ ಜನ್ಮ ಕಾರಣ ನಾನು ಮತ್ತೆ ನಿಮ್ಮ ದರ್ಶನವನ್ನು ತೊಗೊಂಡೆ. ನಿಮ್ಮ ದರ್ಶನವನ್ನು ತೊಗೊಂಡ ನಂತರ ಮತ್ತೆ ನನಗೆ ನನ್ನ ನಿಜವಾದ ಆತ್ಮ ಉನ್ನತಿ ಆಯಿತು. ನಾನು ಈಗ ಈ ಅರಮನೆಯಲ್ಲಿ ಈ ರಾಜನಿಗೆ ರಾಜಕುಮಾರನಾಗಿ ಜನಿಸಿದ್ದೇನೆ. ಇದು ಸಜ್ಜನ ದರ್ಶನದಿಂದ ಆಗತಕ್ಕಂಥ ಪ್ರಯೋಜನ. ಸ್ವಾಮಿ, ನಿಮ್ಮ ದರ್ಶನದಿಂದ ನನ್ನ ಆತ್ಮೋನ್ನತಿ ಆಯಿತು, ನಾನು ಪದವನ್ನು ಪಡೆಯುತ್ತೇನೆ ಅಂತೇಳಿ ಆ ನಾರದ ಮಹರ್ಷಿಗಳಿಗೆ ನಮಸ್ಕರಿಸಿ ಅಲ್ಲಿಂದ ಆ ರಾಜಕುಮಾರನಿಂದ ಹೋಗ್ತಾನೆ. ಮೇಲೆ ವೈಕುಂಠಕ್ಕೆ ಹೋಗ್ತಾರೆ. ಈ ಒಂದು ಕಥೆ ಏನು ಹೇಳುತ್ತೆ ಅಂತಂದರೆ, ಒಂದು ನಮಗೆ ಉತ್ತಮರ ಶ್ರೇಷ್ಠ ವ್ಯಕ್ತಿಗಳ ಸಾಧುಗಳ ದರ್ಶನದಿಂದ ನಮಗೆ ನಮ್ಮ ಆತ್ಮೋನ್ನತಿ ಯಾವ ಥರ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಕಾಲ್ಪನಿಕ ಕಥೆ ಇರ್ಬೋದು. ಆದರೆ ಅದರ ಹಿಂದೆ ಇರತಕ್ಕಂಥ ನೀತಿಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವು ಅದು ಪುರಾಣ ಒಂದು ಕಥೆ ಆಯಿತು.